ಅಂದರೆ ನಮ್ಮ ಒಂದು ತಾಲ್ಲೂಕಿನಲ್ಲಿ ಏನು ಮೊದಲಿತ್ತು ಅದಕ್ಕಿಂತ ಇವಾಗ ಸ್ವಲ್ಪ ಎಲ್ಲನೂ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ತಾಲ್ಲೂಕಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಚ್ಛತೆಯೂ ಕೂಡ ಚೆನ್ನಾಗಿದೆ. ನಮ್ಮ ಸುತ್ತಮುತ್ತನೂ ಎಲ್ಲನೂ ಕ್ಲೀನೆಸ್ ಇದೆ. ಅಂದರೆ ರವಿ ಅಣ್ಣವರು MLA ಆದಮೇಲೆ ಸ್ವಲ್ಪ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ನಮಗೆ ಅವ್ರ ಬಗ್ಗೆ ತುಂಬ ಅಭಿಪ್ರಾಯ ಇದೆ. ಮತ್ತು ವಿಶ್ವಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಸ್ವಚ್ಛ ಭಾರತವನ್ನು ಕಟ್ಟಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿ ನಾವು ಸ್ವಚ್ಛ ಭಾರತವನ್ನು ನಿರ್ಮಿಸಬೇಕು. ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು. ಮತ್ತು ಪ್ರಕೃತಿ ಸಮೇತವಾಗಿ ಎಲ್ಲ ಸತೋಪ್ರಧಾನ ಆಗಬೇಕು. ಆತ್ಮಗಳಲ್ಲಿ ಒಳ್ಳೆ ಶಾಂತಿ, ಸದ್ಭಾವನೆ, ಏಕತೆ ಮತ್ತು ಪ್ರೀತಿ ಸ್ನೇಹ ಪರಸ್ಪರದಲ್ಲಿ ಮತ್ತು ಸ್ವಚ್ಛತೆ, ಅಂದರೆ ನಮ್ಮಲ್ಲೂ ಮನಸ್ಸಿನಲ್ಲೂ ಸ್ವಚ್ಛತೆ ಇರಬೇಕು. ಮತ್ತು ಸುತ್ತಮುತ್ತಲೂ ಸ್ವಚ್ಛತೆ ಇರಬೇಕು. ಮತ್ತು ಜನರಲ್ಲಿ ನಾವು ಸದ್ಭಾವನೆ ತರಬೇಕು. ಮತ್ತು ಸ್ವಚ್ಛ ಭಾರತವನ್ನು ಮಾಡಬೇಕು, ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಮತ್ತು ನಮಗೆ ಇವಾಗ ನಮ್ಮ ತಾಲ್ಲೂಕು ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿನೂ ಸಮೃದ್ಧಿ ಆಗಬೇಕು. ಮತ್ತು ಈಗ ಸನಾತನ ಧರ್ಮದ ರೀತಿ ನೀತಿ ಪದ್ಧತಿಗಳೇನಿತ್ತು, ಅಂದರೆ ಸತ್ಯತೆ, ಸ್ವಚ್ಛತೆ, ಪವಿತ್ರತೆ ಮತ್ತು ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ನಾವು ಗಮನ ಹರಿಸಿ ನಾವು ಸ್ವಚ್ಛ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದೇ ನಮಗೆ ಅಭಿಲಾಷೆ ಇದೆ. ಯಾಕೆಂದರೆ 25 ನಾನು ಇವಾಗ ಒಂದು 30 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ. ಆವಕ್ಕೂ ಇವಕ್ಕೂ ಯೋಚನೆ ಮಾಡಬೇಕು ಅಂದರೆ ನಾವು ಹಿಂದೆ ಹೋಗ್ತಾ ಇದೀವಿ, ಆದರೂ ಮುಂದೆ ಬರ್ತಾ ಇಲ್ಲ. ನಮ್ಮ ತಾಲೂಕು ಮುಂದೆ ಬರ್ತಾ ಇಲ್ಲ. ಹಂಗೆ ಅನಿಸ್ತದೆ. ಏನು ಒಂದು ಒಳ್ಳೆ ಕಾರ್ಖಾನೆ ಇಲ್ಲ, ಒಳ್ಳೆ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಇವಾಗ ಬಂದಿರೋ ಶಾಸಕರು ಏನೇ ಆಗಲಿ, ನಿಮ್ಮದು ಏನೇ ಬಾಧೆ ಇದ್ರೂ ನಂದಂಕ ತಿಳಿಸಿ, ನಂದಂಕ ತಿಳಿಸೋಕ್ಕಾಗ್ದಿರ ಇದ್ದರೂ ಯಾರೋ ನಿಮ್ಮ ಕೌನ್ಸಿಲರು ನಿಮಗೆ ಗೊತ್ತಿರೋವ್ರಿಗೆ ಹೇಳಿ, ನಮ್ದಂಕ ಬಂದು ಹೇಳ್ತಾರೆ, ನಾವು ಅದನ್ನು ಮಾಡಿಕೊಡ್ತೀವಿ 100% ಅಂತ ಹೇಳಿದ್ದಾರೆ. ನಮ್ಗೆ ಅದೊಂದು ಸಂತೋಷ ಆಗ್ತದೆ. ವಿಶ್ವಾಸ ಇದೆಯಾ? ಹ್ಞೂ ಸರ್, 100% ವಿಶ್ವಾಸ ಐತೆ. ಯಾಕೆಂದರೆ 20 ವರ್ಷದಿಂದ ಇರೋ ಶಾಸಕರು ಏನು ಊರನ್ನೂ ಉದ್ಧಾರಕ್ಕೂ ಮಾಡಲಿಲ್ಲ. ನೀವು ಆಲ್ರೆಡಿ ಊರೊಳಗೆ ಓಡಾಡಿರ್ತೀರಿ. ಒಂದು ಚರಂಡಿ ಆಗ್ಬೋದು, ಒಂದು ಲೈಟ್ ಆಗ್ಬೋದು, ಒಂದು ರೋಡ್ ಆಗ್ಬೋದು, ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇವಾಗ ಶಾಸಕರಾದಾಗಿಂದ ನಾವು ಮಾರ್ಕೆಟಿಗೆ ಗೂಡೆತ್ಕೊಂಡು ಹೋಗ್ಬೇಕು ಅಂದರೆ ಒಳ್ಳೆ ಬೈಪಾಸ್ ಮಾಡಿದ್ದಾರೆ. ಟೌನ್ ಒಳಗೆ ಬರ್ದಿರಾ ಬೈಪಾಸ್ ಒಳಗೆ ಹೋಗ್ತೀವಿ, ನೀರಿಗೂ ಅನುಕೂಲ ಮಾಡಿಕೊಡ್ತೀವಿ ಆದಷ್ಟು ಬೇಗನೂ ಅಂತ ಹೇಳಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗ್ತದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.